ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ, ಸ್ಪೆಷಲಿ ರೇಷನ್ ಕಾರ್ಡಿನ ಬಗ್ಗೆ ನೀವುಗಳು ತುಂಬಾ ಕಮೆಂಟ್ ಗಳನ್ನ ಹಾಕ್ತಾ ಇದ್ದೀರಾ. ಅಂಡ್ ಇವಾಗ ಬಂದಿರುವಂತ ಅಪ್ಡೇಟ್ ಅದ್ರ ಬಗ್ಗೆ ಎರಡರ ಬಗ್ಗೆನೂ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ರೇಷನ್ ಕಾರ್ಡಿನ ವಿಚಾರ ತುಂಬಾ ಕಾಂಪ್ಲಿಕೇಟ್ ಆಗಿರೋದಂತೂ ಸತ್ಯ. ಯಾಕಂದ್ರೆ KYC ನ ಮಾಡಿಸ್ಕೊಳ್ಳಿ ಅಂತ ಹೇಳ್ದಾಗಿಂದ ನಮ್ ಜನಕ್ಕೆ ತುಂಬಾ ದೊಡ್ಡ ತೊಂದರೆ ಆಗ್ತಾ ಇರೋದು ಸರ್ವರ್ ಸಮಸ್ಯೆ. ಸರ್ವೇ ಸಾಮಾನ್ಯವಾಗಿ ಬರುವಂತದ್ದು ಈ ಒಂದು ಸರ್ವರ್ ಸಮಸ್ಯೆ. ಏನಕ್ಕೆ ಸರ್ವರ್ ಸಮಸ್ಯೆ ಬರುತ್ತೆ? ಬೇಸಿಕಲಿ ಲಕ್ಷಾಂತರ ಜನ ಒಂದೇ ಸತಿ ಹೋಗಿ KYC ನ ಮಾಡಿಸ್ಕೊಳ್ಳೋದಿಕ್ಕೆ ಅಂತ ನಿಂತ್ಕೋತಾರೆ. ಅವಾಗ ಏನಾಗುತ್ತೆ, ನಮ್ಮಲ್ಲಿ ಡೆವಲಪ್ಮೆಂಟ್ ನ ವೆಬ್ಸೈಟ್ ಡೆವಲಪ್ಮೆಂಟ್ ಗಳನ್ನ ಸರಿಯಾಗಿ ಮಾಡಿರೋದಿಲ್ಲ. ಮತ್ತೆ ಏನಾಗುತ್ತೆ, IP ಅಡ್ರೆಸ್ ಎಲ್ಲ ಯೂಸ್ ಮಾಡ್ತಾರೋ ಕಾರಣ, ಮತ್ತೆ ತುಂಬಾ ಟ್ರಾಫಿಕ್ ಕ್ರಿಯೇಟ್ ಆಗೋ ಕಾರಣ ಏನಾಗುತ್ತೆ, ಸರ್ವರ್ ಪ್ರಾಬ್ಲಮ್ಗಳು ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ ಮಕ್ಳದು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ದು ಇದು ನೋಡ್ಬೇಕು, ಆನ್ಲೈನ್ ಅಲ್ಲಿ ವೆಬ್ಸೈಟ್ ಅಲ್ಲಿ ನಾವು ಅವ್ರದ್ದು ರಿಸಲ್ಟ್ ನ ನೋಡ್ಬೇಕು ಅಂತಂದಾಗ ಕ್ರಾಶ್ ಆಗ್ತಾ ಇರುತ್ತೆ. ತುಂಬಾ ಜನ ಅದರಲ್ಲಿ ಸರ್ಚ್ ಮಾಡ್ತಾ ಇರೋ ಕಾರಣ ಏನಾಗುತ್ತೆ, ಟ್ರಾಫಿಕ್ ಕ್ರಿಯೇಟ್ ಆಗಿ ಸರ್ವರು ಡೌನ್ ಆಗುವಂತ ಸಮಯಗಳು ಅಥವಾ ಸಂದರ್ಭಗಳು ಉಂಟಾಗುತ್ತೆ. ಅದೇ ರೀತಿನೇ ಇಲ್ಲೂ ಕೂಡ ಉಂಟಾಗಿರುವಂತದ್ದು. ಇವಾಗ ಇದನ್ನ ತಗೊಂಡೋಗಿ ನಾವು ಗೌರ್ಮೆಂಟ್ ಗೆ ಬ್ಲೇಮ್ ಮಾಡಕ್ ಆಗಲ್ಲ. ಬಿಕಾಸ್ ಇದು ಡೆವಲಪರ್ ಕೈಯಲ್ಲಿರುತ್ತೆ, ಇಂಟರ್ನೆಟ್ ನ ಕೈಯಲ್ಲಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡಕ್ ಆಗಲ್ಲ. ಈ ಸರ್ವರ್ ಸಮಸ್ಯೆ ತುಂಬಾನೇ ಪ್ರಾಬ್ಲಮ್ ನ ತಂದು ಕೊಡ್ತಾ ಇದೆ. ಏನಕ್ಕೆ ಅಂದ್ರೆ, ಸುಮಾರು ಮಹಿಳೆಯರು ಇವಾಗ KYC ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಮಹಿಳೆಯರ ಹೆಸರು ಮನೆ ಮುಖ್ಯಸ್ಥರ ಹೆಸರಲ್ಲಿ ಇರೋ ಕಾರಣ ಹೆಣ್ಮಕ್ಳೇ ಹೋಗ್ಬೇಕು. ಗಂಡ್ ಮಕ್ಳು ಹೋದ್ರೆ ಪ್ರಯೋಜನ ಇಲ್ಲ. ಈ ಕಡೆ ಮನೆ ನೋಡ್ಕೊಳಕ್ ಆಗ್ತಿಲ್ಲ, ಕೆಲಸ ಮಾಡಕ್ ಆಗ್ತಿಲ್ಲ, ಅಡ್ಗೆ ತಿಂಡಿ ಮಾಡಕ್ ಹೋಗಿ KYC ಮಾಡಿಸ್ಕೊಂಡು ನಿಂತಿರೋ ಕಾರಣ ಏನಾಗ್ತಿದೆ ಅಂತ ನಾನೇ ಸ್ವತಃ ನ್ಯೂಸ್ ಅಲ್ಲಿ ನೋಡಿದ್ದು. ತುಂಬಾ ಜನ ಕಿತ್ತಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಏನ್ ಬೆಳಗ್ಗೆ ಹೋದ್ರೆ ಅಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತೀಯಾ, ಅದು ಇದು ಅಂತ ಹೇಳ್ಬಿಟ್ಟು. ಸರ್ವರ್ ಸಮಸ್ಯೆ ಇದ್ರೆ ನಾನು ನೀವು ಅಥವಾ ಯಾರು ಏನು ಮಾಡೋದಿಕ್ ಆಗೋದಿಲ್ಲ. 4 ಅವರ್ ಆದ್ರೂ ಆಯ್ತು, 5 ಅವರ್ ಆದ್ರೂ ಆಯ್ತು, ಮಾಡಿ ನಿನ್ಸ್ಕೊಂಡು ಬರ್ಲೇಬೇಕು KYC ನ. ಯಾಕಂದ್ರೆ ನಿಮ್ಗೆ ಸೆಪ್ಟೆಂಬರ್ 30ನೇ ತಾರೀಕು ಮಾತ್ರನೇ ಕಾಲಾವಕಾಶನ ಕೊಟ್ಟಿರುವಂತದ್ದು ಈ ಒಂದು KYC ಮಾಡಿಸ್ಕೋಬೇಕು ಅಂತ ಹೇಳಿ. ನೀವಿನ್ನೂ ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡ್ತಾರೆ. ಇದು ನಿಮ್ಗೆ ಆಲ್ರೆಡಿ ವಿಷಯ ಗೊತ್ತಿರುವಂತದ್ದು. ಇದರ ಜೊತೆಗೆ ಸರ್ವರ್ ಸಮಸ್ಯೆ ಇದೆ ಹಂಗಂತ ಹೋಗದ ಬೇಡವಾ ಅಂತ ಹೇಳಿ ಕಾಯ್ಕೊಂಡು ಕುತ್ಕೋಬೇಡಿ. ಸರ್ವರ್ ಯಾವಾಗ ಬೇಕಾದ್ರೂ ಸರಿ ಹೋಗ್ಬೋದು ಅಥವಾ ಫಾಸ್ಟ್ ಆಗಿ ಕೆಲಸಗಳು ಆಗ್ಬೋದು. ಸೊ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಒಂದು ಬೆಂಗಳೂರು ಕರ್ನಾಟಕವನ್ನ ಎಲ್ಲಾ ಕಡೆನೂ KYC ನ ಮಾಡ್ತಾ ಇದ್ದಾರೆ. ನೆಗ್ಲೆಕ್ಟ್ ಮಾಡಬೇಡಿ, ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಇಫ್ ಇನ್ ಕೇಸ್ ಸರ್ವರ್ ಸಮಸ್ಯೆ ಇದೆ ಅಂತ ಏನಾದ್ರು ಇನ್ಫಾರ್ಮ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ ಹೆಸರು ಬರ್ಕೊಂಡು ಗೊತ್ತಿರೋರು ಇದ್ರೆ ಆಯ್ತು ಒಂದ್ ಸ್ವಲ್ಪ ಬಿಟ್ಟು ಬನ್ನಿ ಮಾಡ್ಕೊಡ್ತೀನಿ ಅಂತ ಹೇಳೋ ಚಾನ್ಸಸ್ ಕೂಡ ಇರುತ್ತೆ. ಈ ರೀತಿನೂ ಅಡ್ವಾಂಟೇಜಸ್ ಗಳನ್ನ ನೀವು ಬಳಸ್ಕೋಬಹುದು, ಯೂಸ್ ಮಾಡ್ಕೋಬಹುದು. ಸೊ ಹಾಗಾಗಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನೆಗ್ಲೆಕ್ಟ್ ಮಾಡಬೇಡಿ. ಓಕೆನಾ? ಅಂಡ್ ಇವಾಗ ನನ್ಗೆ ಕಮೆಂಟ್ ಅಲ್ಲಿ ತುಂಬಾ ಜನ ಏನ್ ಹೇಳ್ತಾ ಇದ್ರಿ, BPL ರೇಷನ್ ಕಾರ್ಡ್ಗೆ ಮಾತ್ರ KYC ನ ಬಿಟ್ಟಿದ್ದಾರೆ, APL ಕಾರ್ಡ್ಗೆ ಬಿಟ್ಟಿಲ್ಲ ಅನ್ನೋದ್ರ ಬಗ್ಗೆನೂ ತುಂಬಾ ಡಿಸ್ಕಷನ್ ಗಳು ನಡೀತಾ ಇದೆ. ಕಮೆಂಟ್ ಅಲ್ಲಿ ನಾನು ಸುಮಾರು ಕಮೆಂಟ್ ಗಳನ್ನ ಓದ್ದೆ. ಆಕ್ಚುಲಿ APL ಬಿಟ್ಟಿಲ್ಲ, BPL ಮಾತ್ರ ಬಿಟ್ಟಿದ್ದಾರೆ ಅಂತ. ಇಲ್ಲ, ನಿಜವಾಗ್ಲೂ BPL APL ಅಂತ್ಯೋದಯ ಎಲ್ಲದಕ್ಕೂ ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾವು ಕೂಡ APL ಹೋಲ್ಡರ್ಸೇನೆ. ನಾವು ಹೋಗಿ KYC ಮಾಡಿಸ್ಕೊಂಡು ಬಂದಿದೀವಲ್ಲ, ಬೆಂಗಳೂರಲ್ಲಿ ಹೋಗಿ ನಾವು APL ಕಾರ್ಡ್ ಇರೋರು KYC ಮಾಡಿಸ್ಕೊಂಡ್ ಬಂದಿದೀವಲ್ಲ. ಸೊ ನೀವು ಇಲ್ಲ ಅಂತ ಹೇಳ್ಬೇಡಿ. ಎಲ್ಲಾ ಕಡೆನೂ ಶುರುವಾಗಿದೆ, ಮಾಡ್ತಾ ಇದ್ದಾರೆ. ಒಂದಕ್ಕೆ ಪ್ರಯಾರಿಟಿನ ಕೊಡಲ್ಲ. ಯಾಕೆ ಇವಾಗ BPL ಕೊಟ್ಬಿಟ್ರೆ APL ಅವ್ರು ಏನ್ ಮಾಡ್ಬೇಕು? ನಮಗೂ ಪ್ರಯಾರಿಟೀಸ್ ಕೊಡ್ಬೇಕಲ್ವಾ? ನಾವು KYC ಮಾಡಿಸ್ಕೋಬೇಕಲ್ವಾ? ನಾವು ಲಾಭ ತಗೋತೀವೋ ಬಿಡ್ತೀವೋ ಗೌರ್ಮೆಂಟ್ ಇಂದ, ಬಟ್ ಸ್ಟಿಲ್ KYC ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಸೊ APL ಗೂ ಬಿಟ್ಟಿದ್ದಾರೆ. ಸ್ವತಃ ನಾವೇ ಮಾಡಿಸ್ಕೊಂಡು ಬಂದಿದೀವಿ. ಸೊ APL BPL ಅಂತ್ಯೋದಯ 3 ಕಾರ್ಡ್ಗಳಿಗೂ KYC ಶುರುವಾಗಿದೆ, ಮಾಡ್ತಾ ಇದ್ದಾರೆ. ನೀವು ಹೋಗಿ ಕೇಳಿ, ರಿಕ್ವೆಸ್ಟ್ ಮಾಡಿ ಹಿಂಗಿದೆ ಅಂತ ಹೇಳಿ ಮಾಡಿ ಕೊಡ್ತಾರೆ. 1 ತಿಂಗಳು ಕಾಲಾವಕಾಶ ಇದೆ. ಬಟ್ ಈ ಸರ್ವರ್ ಪ್ರಾಬ್ಲಮ್ ಬಂದ್ಬಿಟ್ರೆ ಅಥವಾ ಯಾವ್ದಾದ್ರು ರಜಾಗಳು ಬಂದ್ಬಿಟ್ರೆ, ವೀಕೆಂಡ್ ಅಥವಾ ಯಾವ್ದಾದ್ರು ಹಬ್ಬ ಹರಿದಿನ ಅನ್ಕೊಂಡ್ ರಜಾಗಳು ಬಂದ್ಬಿಟ್ರೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ರಜಾ ಇದ್ದಾಗ ಒಂದಿನ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ, ಮತ್ತೆ ಇರೋದೇ ಟೈಮ್ ತುಂಬಾ ಶಾರ್ಟೇಜ್ ಆಗುತ್ತೆ. ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಹೊರತು ಬೇರೆ ಇನ್ನೇನು ಅಲ್ಲ. ಸೊ ಹಾಗಾಗಿ ಹೇಳ್ತಿರೋದು, ದಯವಿಟ್ಟು ಹೋಗಿ ಮುಂದಿನ ತಿಂಗಳೊಳಗಡೆ KYC ನ ಮಾಡಿಸ್ಕೊಂಡು ಬನ್ನಿ. ಇಲ್ಲ ಅಂದ್ರೆ ರೇಷನ್ ಕೂಡ ಸಿಗೋದಿಲ್ಲ, ಯಾವ ಲಾಭಗಳು ಸರ್ಕಾರದಿಂದ ನಿಮ್ಗೆ ಸಿಗೋದಿಲ್ಲ, ಕ್ಯಾನ್ಸಲೇಷನ್ ಮಾಡ್ತಾರೆ. KYC ಬಗ್ಗೆ ಇದು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಮಾಡಿಸಿದೀನಿ ಅಂತ ಅನ್ಸ್ತಾ ಇದೆ. ನೀವೇನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.